ನಮ್ಮ ಮೈಸೂರಿನಲ್ಲಿ ಅದರಲ್ಲೂ ಈ ಮಾನ್ಸೂನ್ ಟೈಮಲ್ಲಿ ಬೈಕ್ ರೈಡ್ ಮಾಡ್ತಾ ಇದ್ರೆ ಏನೋ ಒಂಥರ ಖುಷಿ ರೀ. ಏನಂತೀರಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದೇನಪ್ಪ ಅಂತಂದರೆ ಮೈಸೂರಿನಿಂದ ತೀನರಸೀಪುರ ಕಡೆ ಓಡೋಣ ಅಂತ. ಸೊ ನನ್ನ ಫ್ರೆಂಡ್ ಕೂಡ ಜೊತೆಲಿ ಬಂದ. ಮಾನ್ಸೂನ್ ಇರೋದ್ರಿಂದ ನಮ್ಮ ಮೈಸೂರು ನಗರಿನ ನೋಡೋಕ್ಕೆ ಏನೋ ಒಂಥರ ಖುಷಿ ರೀ. ಯಾರೋ ಹೇಳ್ತಿದ್ರು, ನೋಡೋ ಪ್ಲೇಸಿಗಿಂತ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅಂತ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಮೊನ್ನೆ ಮಂಡ್ಯದಲ್ಲಾದಂಥ ಇನ್ಸಿಡೆಂಟ್ನ ನೋಡಿ ನನಗೂ ಕೂಡ ಬೇಜಾರಾಯಿತು. ಯಾಕಂದರೆ ಯಾರದ್ದೋ ಮಾಡಿದ ತಪ್ಪಿಗೆ ಆ 3 ವರ್ಷದ ಮಗು ಬಲಿಯಾಗಿದ್ದು ತುಂಬ ಬೇಜಾರಾಯಿತು. ಇವಾಗ ನೀವು ನೋಡ್ತಾ ಇರೋದು ಆರ್ ಗೇಟು ಅಥವಾ ತೀನರಸೀಪುರ ರಸ್ತೆ ಅಂತ ಕೂಡ ಇದನ್ನು ಕರೀತಾರೆ. ನಾನು ಆವಾಗಲೇ ಹೇಳಿದಾಗೆ ನಮ್ಮ ಮೈಸೂರಿನ ಪ್ರತಿಯೊಂದು ರಸ್ತೆಯೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮೈಸೂರಿನಲ್ಲಿ ಪ್ರತಿನಿತ್ಯ ವೆಡ್ಡಿಂಗ್ ಶೂಟ್ಗಳು ನಡೀತಾನೇ ಇರುತ್ತೆ. ಅದು ಎಷ್ಟು ಜೋಡಿಗಳು ಬರ್ತಾರೆ ಅಂತಂದರೆ ಅದನ್ನು ಮೈಸೂರಿನವರು ಆ ಪ್ಯಾಲೇಸ್ ರೋಡ್ ಹತ್ರ ನೋಡಿ ಅಂತ ಸುಸ್ತಾಗಿ ಯಾರೊಬ್ಬರು ರೀಸೆಂಟಾಗಿ ಒಬ್ಬರು ಕಂಪ್ಲೇಂಟ್ನ ಮಾಡಿಬಿಟ್ಟಿದ್ರು, ನಮಗೆ ಇವರು ವೆಡ್ಡಿಂಗ್ ಶೂಟ್ ಮಾಡ್ತಿರೋದ್ರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತ. ಅದನ್ನು ಕೆಲವರು ನ್ಯೂಸ್ ಪೇಪರಲ್ಲೆಲ್ಲ ನೋಡಿರ್ತೀರ. ಇವಾಗ ನೀವು ನೋಡ್ತಾ ಇರೋದು ಆ ಕಾರಂಜಿ ಕೆರೆಗೆ ಹೋಗ್ತಿರುವ ರಸ್ತೆ. ಈ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಯಾವುದೋ ಬೇರೆ ದೇಶದಲ್ಲಿ ರೈಡ್ ಮಾಡ್ತಾ ಇದ್ದರೆ ಅನ್ನೋ ಫೀಲ್ ಕೊಡುತ್ತೆ. ಪ್ಲ್ಯಾನ್ ಪ್ರಕಾರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ನನ್ನ ಫ್ರೆಂಡ್ನ ಕೇಳಿದೆ. ಅವನು ನೋಡಿದ್ರೆ, ಬ್ರೋ ವೆದರ್ ಚೆನ್ನಾಗೈತೆ, ಚಾಮುಂಡಿ ಬೆಟ್ಟ ವ್ಯೂ ಪಾಯಿಂಟ್ ಹೋಗಿ ಬಂದ್ಬಿಡಮ್ಮ. ಅಮಾವಾಸ್ಯೆ ಇವತ್ತು. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಇವನು ಯಾರು ಗುರು ಅಮಾವಾಸ್ಯೆ ಉಣ್ಮೆ ಅನ್ಕೊಂಡು. ಅವ್ನು ಕೊಟ್ಟಿದ್ದ ರೀಸನ್ಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನೀವು ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ನಮ್ಮ ಮೈಸೂರಿನ ಸ್ಟ್ರೀಟ್ ಫುಡ್ಡು. ಸಂಜೆ ಆದರೆ ಸಾಕು ಈ ಸ್ಟ್ರೀಟ್ ಫುಡ್ಡು ತುಂಬ ರಶ್ ಇರ್ತದೆ. ಯಾರ್ಯಾರು ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನೀವು ಲೆಫ್ಟ್ಗೆ ಹೋದರೆ ಬನ್ನೂರು ರೋಡ್ ಸಿಗುತ್ತೆ. ಇಲ್ಲಿ ರೈಟ್ ತೊಗೊಂಡ್ರೆ ನಮ್ಮ ತೀನರಸೀಪುರ ಹಾಗೂ ಕೊಳ್ಳೇಗಾಲಕ್ಕೆ ಹೋಗುವಂಥ ರಸ್ತೆ ಇದು. ಬರೋ ದಾರಿನಲ್ಲೇ ನನ್ನ ಫ್ರೆಂಡು ಅವ್ನು ಮನೆಗೆ ಹೋದ. ಬಟ್ ನನಗೆ ಅವ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನನ್ನ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಇಲ್ಲಿಂದ ತೀನರಸೀಪುರ ಇನ್ನೂ 15 ಕಿಲೋಮೀಟ್ರ್ ಅಂತ ತೋರಿಸ್ತಿದೆ. ಆಲ್ರೆಡಿ ಮಳೆ ಬರೋ ಥರ ಕಾಣಿಸ್ತಿದೆ. ಒಂದು ವೇಳೆ ಮಳೆ ಜಾಸ್ತಿ ಆದರೆ ಸೈಡಲ್ಲಿ ಹಾಕಬೇಕು. ನಾನು ಬೇರೆ ರೈನ್ ಕೋಟ್ ಬೇರೆ ತಂದಿಲ್ಲ. ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆಗಿರುವ ಜೊತೆಗೆ ಟ್ರೆಂಡಲ್ಲಿರುವಂತಹ ಒಬ್ಬ ನಟನ ಫಾರ್ಮ್ ಹೌಸ್ ಇದೆ. ಬನ್ನಿ ಅದು ಯಾವುದಂತ ತೋರಿಸ್ತೀವಿ. ಇಲ್ಲೇ ನೋಡಿ, ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಅದೇ ಆ ಸ್ಟಾರ್ ನಟನ ಫಾರ್ಮ್ ಹೌಸು. ಅದು ಮತ್ತೆ ಯಾರೂ ಅಲ್ಲ, ನಮ್ಮ ಟಿ ಬಾಸು. ಇದೇ ನೋಡಿ ನಮ್ಮ ದರ್ಶನ್ ಸರ್ ಅವರ ಫಾರ್ಮ್ ಹೌಸು.
ಇದು ಆ್ಯಕ್ಚುಲಿ ಮೈಸೂರಿನಿಂದ ಟಿ ನರಸೀಪುರಕ್ಕೆ ಹೋಗುವಂತಹ ಮೇಯ್ನ್ ರೋಡಲ್ಲಿ ಈ ಒಂದು ಫಾರ್ಮ್ ಹೌಸ್ ಸಿಗುತ್ತೆ. ಫೈನಲಿ ಮಳೆ ಜೊತೆಯಲ್ಲಿ ನಾವು ಟಿ ನರಸೀಪುರಕ್ಕೆ ಬಂದ್ವಿ. ಸ್ಟ್ರೈಟ್ ನೀವೇನು ನೋಡ್ತಾ ಇದ್ದೀರಾ, ಆ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ ಮೇಲ್ಗಡೆ ಹೋಗ್ತು ಅಂತಂದರೆ ನೀವು ಕೊಳ್ಳೇಗಾಲ ಚಾಮರಾಜನಗರಕ್ಕೆ ಹೋಗುತ್ತೆ. ನಾವೀಗ ಲೆಫ್ಟ್ ತೊಗೋಣ. ಲೆಫ್ಟಲ್ಲಿ ಹೋಗಿ ನಾವು ಸಿಟಿ ಒಳಗಡೆ ಹೋಗ್ಬೇಕಲ್ವಾ, ಸೊ ಸಿಟಿ ಒಳಗಡೆ ಹೋಗೋಣ. ಇದು ಟಿ ನರಸೀಪುರ ಒಳಗಡೆ ಹೋಗೋಕ್ಕೆ ಹಳೆ ರಸ್ತೆ ಇದು. ಬಟ್ ಇಲ್ಲೊಂದು ವಿಶೇಷತೆ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂತಹ ಹಳೆ ಸೇತುವೆ. ಈ ಸೇತುವೆ ನಿರ್ಮಾಣವಾಗಿ ಹೆಚ್ಚು ಕಮ್ಮಿ 90 ವರ್ಷ ಆಗಿದೆ ಅನಿಸುತ್ತೆ. ಈ ಡಿಸೈನ್ ಎಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇದು ಬ್ರಿಟಿಷರು ನಿರ್ಮಾಣ ಮಾಡಿದಂಥ ಸೇತುವೆ ಅಂತ. ಇದೇ ರೀತಿಯ ಸೇತುವೆ ಒಂದು ನಿಮಗೆ ಕೊಳ್ಳೇಗಾಲಕ್ಕೆ ಹೋಗುವಂತಹ ಮುಖ್ಯ ರಸ್ತೆಯಲ್ಲೊಂದಿದೆ. ಟಿ ನರಸೀಪುರ ಅಥವಾ ತಿರುಮಕೂಡಲು ನರಸೀಪುರ ಅಂತ ಕೂಡ ಇದನ್ನು ಕರೀತಾರೆ. ಜೊತೆಗೆ ಇಲ್ಲಿ 3 ನದಿಗಳು ಸೇರುವಂತಹ ಪುಣ್ಯ ಸ್ಥಳ. ಆ 3 ನದಿಗಳು ಯಾವುವು ಅಂದರೆ, ಒಂದು ಕಾವೇರಿ, ಮತ್ತು ಕಪಿಲ ಹಾಗೂ ಸ್ಫಟಿಕ ಎಂಬ ನದಿ ಇಲ್ಲೇ ಉಗಮ ಆಗುತ್ತೆ. ಸೊ ಹಾಗಾಗಿ ಇದನ್ನು ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.